ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ನಲ್ಲಿ 10 ವರ್ಷಗಳ ಟೈಮ್ ಬಾಂಡ್ ಹಾಗೂ 15 ವರ್ಷಗಳ ಟೈಮ್ ಬಾಂಡ್ ಅನ್ನು ಹೇಗೆ ಅಪ್ಲಿಕೇಶನ್ ಸಲ್ಲಿಸುವುದು ಅನ್ನುವ ಸಂಪೂರ್ಣವಾದಂತಹ ವಿಡಿಯೋ. ಇಲ್ಲಿ HM ರೋಲ್ನಿಂದ ಕೇಸ್ ವರ್ಕರ್ ರೋಲ್, ಹಾಗೆ ಕೇಸ್ ವರ್ಕರ್ ರೋಲ್ನಿಂದ ಮತ್ತೆ HM ರೋಲ್, ಮತ್ತೆ HM ನಿಂದ BOಗೆ ಕಳಿಸ್ತಕ್ಕಂತಹ ಸಂಪೂರ್ಣವಾದಂತಹ ಫುಲ್ ಮಾಹಿತಿ. ಇಲ್ಲಿ ನಲ್ಲಿ ಟೈಮ್ ಬಾಂಡ್ ಇಂಟಿಮೇಷನ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಟೈಮ್ ಬಾಂಡ್ ಇಂಟಿಮೇಷನ್ ಅನ್ನ ಕ್ಲಿಕ್ ಮಾಡಿದಾಗ 10 ವರ್ಷ ಅಥವಾ 15 ವರ್ಷ ಪೂರ್ಣಗೊಂಡಿರ್ತಕ್ಕಂತಹ ಒಂದು ನೌಕರರ ಹೆಸರು ಬರುತ್ತೆ. ಅದಕ್ಕಿಂತ ಮುಂಚೆ ನಾವು ನಲ್ಲಿ ಕೆಲವೊಂದು ಮುಖ್ಯವಾದಂತಹ ಮಾಹಿತಿಯನ್ನ ಗಮನಿಸಬೇಕು. ಇಲ್ಲಿ ನಾವು ಅಸೈನ್ ಪೋಸ್ಟ್ ಟು ಎಂಪ್ಲಾಯಿ ಮಾಡಿ ಕೇಸ್ ವರ್ಕರ್ ರೋಲ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಮತ್ತೆ ಕೇಸ್ ವರ್ಕರ್ಗೆ ವರ್ಕ್ ಅಲಾಟ್ಮೆಂಟ್ ನಲ್ಲಿ ನಾವು ಟೈಮ್ ಬಾಂಡ್ ವರ್ಕ್ ಅನ್ನ ಅಲಾಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಅಸೈನ್ ಪೋಸ್ಟ್ ಟು ಎಂಪ್ಲಾಯಿ ಕೊಟ್ಟು ಒಂದು ಶಾಲೆಯಲ್ಲಿರ್ತಕ್ಕಂತಹ ಮತ್ತೊಬ್ಬ ನೌಕರರ KJD ಅನ್ನ ನಾವು ಎಂಟರ್ ಮಾಡಿ ಅವರಿಗೆ ಕೇಸ್ ವರ್ಕರ್ ರೋಲ್ ಅನ್ನ ಕೊಡಬೇಕು. ನಂತರ ವರ್ಕ್ ಅಲಾಟ್ಮೆಂಟ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ನಾನು ಈಗಾಗಲೇ ಇಲ್ಲಿ ಕೇಸ್ ವರ್ಕರ್ ರೋಲ್ ಕ್ರಿಯೇಟ್ ಮಾಡಿದ್ದೇನೆ. ಮತ್ತೆ ವರ್ಕ್ ಅಲಾಟ್ಮೆಂಟ್ಗೆ ಹೋದಾಗ ನೋಡಿ, ಇಲ್ಲಿ GPF ಮಾಡೋದಕ್ಕೆ ಮತ್ತೆ ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಅನ್ನ ಮಾಡೋದಕ್ಕೆ ಕೇಸ್ ವರ್ಕರ್ ರೋಲ್ಗೆ ಅವರಿಗೆ ವರ್ಕ್ ಅನ್ನ ಅಲಾಟ್ ಮಾಡಿದ್ದೇನೆ. ಇಲ್ಲಿ ವರ್ಕ್ ಅಲಾಟ್ಮೆಂಟ್ ಮಾಡೋದಕ್ಕೆ ಮೇಲೆ ಇದೆ, ಅಲ್ಲಿ ಅಪ್ಲಿಕೇಶನ್ ಟೈಪ್ ಅನ್ನು ಕೊಟ್ಟು ಟೈಮ್ ಬಾಂಡ್ ಅನ್ನ ಸೆಲೆಕ್ಟ್ ಮಾಡಿ ಆ ಕೇಸ್ ವರ್ಕರ್ ರೋಲ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಟೈಮ್ ಬಾಂಡ್ 10 ವರ್ಷದ ಟೈಮ್ ಬಾಂಡ್ಗಿಂತ ಮುಂಚೆ ಅಥವಾ 15 ವರ್ಷದ ಟೈಮ್ ಬಾಂಡ್ ಮಾಡೋದಕ್ಕಿಂತ ಮುಂಚೆ ಈ ರೋಲ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಂತರವೇ ನಾವು ಟೈಮ್ ಬಾಂಡ್ ಇನಿಷಿಯೇಟ್ ಅನ್ನ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಇಂಟಿಮೇಷನ್ ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಇಂಟಿಮೇಷನ್ ಅನ್ನ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಶಾಲೆಯಲ್ಲಿ ಇರ್ತಕ್ಕಂತಹ ಒಂದು 10 ವರ್ಷ ಪೂರ್ಣಗೊಂಡಿರ್ತಕ್ಕಂತಹ ಅಥವಾ 15 ವರ್ಷ ಪೂರ್ಣಗೊಂಡಿರ್ತಕ್ಕಂತಹ ಒಂದು ಶಿಕ್ಷಕರ ಮಾಹಿತಿಯಲ್ಲಿ ಬರುತ್ತೆ. ನೋಡಿ, ಇಲ್ಲಿ 15 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಶಿಕ್ಷಕರ ಮಾಹಿತಿ ಬರ್ತಾ ಇದೆ. ಅಕಸ್ಮಾತ್ ಆಗಿ ಅಲ್ಲಿ ಅವರು ಮಾಹಿತಿ ಬರದೇ ಇದ್ದಲ್ಲಿ ನೋಡಿ, ಇಲ್ಲಿ ಮೇಲೇನೆ ಒಂದು ನೋಟ್ ಅನ್ನ ನೀಡಲಾಗಿದೆ. ಆ ರೀತಿಯ ಎಂಪ್ಲಾಯಿಗಳಿಗೆ ನಾವು ಡೆಸಿಗ್ನೇಷನ್ ಅನ್ನ ಸರಿಯಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಎಲ್ಲಿ ಎಂದಾಗ ಅವರ ಒಂದು EDS ಓಪನ್ ಮಾಡಿಕೊಂಡು ಅವರ ಪ್ರೊಫೈಲ್ ನಲ್ಲಿ ಇರ್ತಕ್ಕಂತಹ ಸರ್ವಿಸ್ ಡೀಟೇಲ್ಸ್ ನಲ್ಲಿ ಅವರ ಒಂದು ಮಾಹಿತಿಯನ್ನು ಸರಿಯಾಗಿ ತುಂಬಬೇಕಾಗುತ್ತೆ. ಅಲ್ಲಿ ಯಾವುದೇ ಒಂದು ರೀತಿಯ ಮಾಹಿತಿ ಮಿಸ್ ಆದಾಗ ಅವರದ್ದು ಇಲ್ಲಿ ಒಂದು ಇನ್ಕ್ರಿಮೆಂಟ್ ಇಂಟಿಮೇಷನ್ಗೆ ಕಾಣೋದಿಲ್ಲ. ನೋಡಿ, ಅದಕ್ಕಾಗಿ ಏನ್ ಮಾಡಬೇಕು, ಯಾರ್ದಾದ್ರೂ 10 ವರ್ಷ 15 ವರ್ಷದ ಒಂದು ಟೈಮ್ ಬಾಂಡ್ ಇಲ್ಲಿ ಕಾಣಿಸದೇ ಇದ್ದಾಗ, ಇಂಟಿಮೇಷನ್ ಅಲ್ಲಿ ಕಾಣಿಸದೇ ಇದ್ದಾಗ ನಾವು ಅಲ್ಲಿ ಟೀಚರ್ಸ್ ಡೀಟೇಲ್ಸ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಯಾರ ಒಂದು ಟೈಮ್ ಬಾಂಡ್ ಆಗಿರುತ್ತೆ ಅವ್ರದ್ದು ಹೆಸರು ಬಂದಿರಲ್ಲ ಅಂತವರ ಒಂದು ಪ್ರೊಫೈಲ್ ಅನ್ನ ತಗೊಂಡು ಅಲ್ಲಿ ಸರ್ವಿಸ್ ಡೀಟೇಲ್ಸ್ ಇರುತ್ತೆ. ಸರ್ವಿಸ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬಂದಾಗ ಅವರ ಒಂದು ಸರ್ವಿಸ್ ಡೀಟೇಲ್ ಕಾಣ್ತಾ ಇರುತ್ತೆ. ಆ ಸರ್ವಿಸ್ ಡೀಟೇಲ್ ಅಲ್ಲಿ ನಾವು ಸರಿಯಾಗಿ ಅವರ ಎಲ್ಲಾ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ನೋಡಿ, ಅಲ್ಲಿ ಸರ್ವಿಸ್ ಅನ್ನ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಡೆಸಿಗ್ನೇಷನ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಡೆಸಿಗ್ನೇಷನ್ ಅನ್ನ ಇಂಪಾರ್ಟೆಂಟ್ ಆಗಿ ಕೊಡಬೇಕು. ಮತ್ತೆ ಅವರು ಎಲ್ಲಿಂದ ಎಲ್ಲಿಯವರೆಗೂ ಕೆಲಸ ಮಾಡಿದ್ದಾರೆ ಅದನ್ನ ಸರಿಯಾಗಿ ನಾವು ಎಂಟರ್ ಮಾಡಿ ಅದನ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆ ಸರ್ವಿಸ್ ಡೀಟೇಲ್ಸ್ ಎಲ್ಲವೂ ಸರಿಯಾಗಿ ಅಪ್ಡೇಟ್ ಆಗಿದ್ರೆ ಮಾತ್ರವೇ ಅದು ಒಂದು ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಇಂಟಿಮೇಷನ್ ಅಲ್ಲಿ ಬರುತ್ತೆ. ಇಲ್ಲದೆ ಹೋದ್ರೆ ಆ ಮಾಹಿತಿ ಬರೋದಿಲ್ಲ. ಅಂದ್ರೆ ಯಾರ್ದಾದ್ರೂ 10 ಇಯರ್ಸ್ 15 ಇಯರ್ಸ್ ಆಗಿದ್ದು ಅವರ ಮಾಹಿತಿ ಇಲ್ಲಿ ಬರಲಿಲ್ಲ ಇಂಟಿಮೇಷನ್ ಅಲ್ಲಿ ಅಂದಾಗ ಆ ಒಂದು ಸರ್ವಿಸ್ ಅವರ ಒಂದು EDS ಪ್ರೊಫೈಲ್ ನಲ್ಲಿ ಹೋಗಿ ಅವರ ಸರ್ವಿಸ್ ಡೀಟೇಲ್ಸ್ ಅನ್ನ ಸರಿಯಾಗಿ ಎಂಟರ್ ಮಾಡಿ ಆಗ ಖಂಡಿತವಾಗಲೂ ಇಲ್ಲಿ ಆ ಒಂದು ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಇಂಟಿಮೇಷನ್ ಅಲ್ಲಿ ಬರುತ್ತೆ. ಆ ಇಂಟಿಮೇಷನ್ ಅಲ್ಲಿ ಬಂದಿರತಕ್ಕಂತಹ ನೌಕರರ ಒಂದು ಮಾಹಿತಿಯ ಮೇಲೆ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ಒಂದು KJD ನಂಬರ್ ಮೇಲೆ ಕ್ಲಿಕ್ ಮಾಡಿ, KJD ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಈಗ ನಾನು ಲಾಗಿನ್ ಆಗಿರ್ತಕ್ಕಂಥದ್ದು ಒಂದು ಸ್ಕೂಲ್ ಲಾಗಿನ್ ನಲ್ಲಿ ಇವೆಲ್ಲವನ್ನು ಸಹ ಮಾಡ್ತಾ ಇದ್ದೇನೆ. ಮೊದಲಿಗೆ ಇದು HM ಲಾಗಿನ್ ಅಂತ ಕರಿತೇವೆ. HM ಲಾಗಿನ್ ನಲ್ಲಿ ಆ ಒಂದು 10 ಇಯರ್ಸ್ 15 ಇಯರ್ಸ್ ಟೈಮ್ ಬಾಂಡ್ ಇರ್ತಕ್ಕಂತಹ ಶಿಕ್ಷಕರ ಮಾಹಿತಿ ಈ ರೀತಿ ಓಪನ್ ಆಗುತ್ತೆ. ಮೊದಲು ಅದನ್ನ HM ಲಾಗಿನ್ ನಲ್ಲಿ ನಾವು ಓಪನ್ ಮಾಡಿಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ HM ಲಾಗಿನ್ ಇಂದ ಈ ಒಂದು ಟೈಮ್ ಬಾಂಡ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆ ಇನ್ಕ್ರಿಮೆಂಟ್ ಪ್ರೋಸೆಸ್ HM ಲಾಗಿನ್ ಇಂದ ನಂತರ ಕೇಸ್ ವರ್ಕರ್ ಲಾಗಿನ್ ಗೆ ಕಳಿಸಬೇಕು. ಅದಕ್ಕೆ ಮೊದಲಿಗೆ ಏನ್ ಮಾಡಬೇಕು, ಅಲ್ಲಿ ರಿಮಾರ್ಕ್ಸ್ ಅಲ್ಲಿ ನಾವು 15 ಇಯರ್ಸ್ ಟೈಮ್ ಬಾಂಡ್, ನೀವು 10 ಇಯರ್ಸ್ ಟೈಮ್ ಬಾಂಡ್ ಆಗಿದ್ರೆ 10 ಇಯರ್ಸ್ ಟೈಮ್ ಬಾಂಡ್ ಅಂತ ಟೈಪ್ ಮಾಡ್ಕೊಳ್ಳಿ. 15 ಇಯರ್ಸ್ ಟೈಮ್ ಬಾಂಡ್ ಆಗಿರೋದ್ರಿಂದ ನಾನು 15 ಇಯರ್ಸ್ ಟೈಮ್ ಬಾಂಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಮೊದಲು ಯಾವುದು ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡಿ, ಅದು ಸ್ಕೂಲ್ ಡೀಟೇಲ್ಸ್ ಎಲ್ಲವೂ ಕರೆಕ್ಟ್ ಆಗಿರುತ್ತೆ. ಅಲ್ಲಿ ಆಫೀಸ್ ಪೊಸಿಷನ್ ಅಲ್ಲಿ ಕೇಸ್ ವರ್ಕರ್, ಈಗಾಗಲೇ ನಾವು ಕೇಸ್ ವರ್ಕರ್ ರೋಲ್ ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ವರ್ಕ್ ಅಲಾಟ್ಮೆಂಟ್ ಮಾಡಿರ್ತೀವಲ್ಲ, ಆ ಒಂದು ಕೇಸ್ ವರ್ಕರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ನಾವು ಸಬ್ಮಿಟ್ ಅನ್ನ ನೀಡಬೇಕಾಗುತ್ತೆ. ಇದು HM ಲಾಗಿನ್ ನಲ್ಲಿ ನಾವು ಮಾಡ್ತಕ್ಕಂತಹ ಮೊದಲ ಕೆಲಸ. HM ಲಾಗಿನ್ ನಿಂದ ನಂತರ ಇದನ್ನ ನಾವೇನ್ ಮಾಡಬೇಕು,
ಕೇಸ್ ವರ್ಕರ್ ರೋಲ್ಗೆ ಕಳಿಸಿರ್ತೇವೆ. ನೋಡಿ, ಇದು ಅಪ್ಲಿಕೇಶನ್ ಕ್ರಿಯೇಟ್ ಆಗಿರುತ್ತೆ, ಅದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಏನು ಮಾಡಬೇಕು, ನಾವು ಲಾಗೌಟ್ ಆಗಿ ಕೇಸ್ ವರ್ಕರ್ ರೋಲ್ ಅನ್ನ ಲಾಗಿನ್ ಮಾಡ್ಕೊಳ್ಬೇಕು. ನೋಡಿ, ಈಗ ಕೇಸ್ ವರ್ಕರ್ ರೋಲ್ ಲಾಗಿನ್ ಮಾಡ್ಕೊಂಡಿದ್ದೇನೆ. ಮೊದಲಿಗೆ ಇಲ್ಲಿ ನಾವು ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಇದೆ, ಅಲ್ಲಿ ನಾವೇನ್ ಮಾಡಬೇಕು, ಆ ಒಂದು ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಅಲ್ಲಿ ಟೈಮ್ ಬಾಂಡ್ ಅಕ್ಸೆಪ್ಟಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಆದ್ರೆ ಇಲ್ಲಿ ಅಕ್ಸೆಪ್ಟಿಂಗ್ ಅನ್ನ ಕ್ಲಿಕ್ ಮಾಡಿದಾಗ ನಮಗೆ ಅದು ಸಿಗೋದಿಲ್ಲ. ನೋಡಿ, ಇಲ್ಲಿ ಅಕ್ಸೆಪ್ಟಿಂಗ್ ಅಲ್ಲಿ ಬರ್ತಾ ಇಲ್ಲ. ಅದಕ್ಕೆ ಮೊದಲು ಏನ್ ಮಾಡಬೇಕು, HM ಲಾಗಿನ್ ನಿಂದ ಕೇಸ್ ವರ್ಕರ್ ಲಾಗಿನ್ಗೆ ಬಂದಿರತಕ್ಕಂಥ ಫೈಲ್ ಅನ್ನ ಚೆಕ್ ಮಾಡ್ಕೋಬೇಕು. ಅಲ್ಲಿ ಮೇಲೆ ಫೈಲ್ಸ್ ಅಂತ ಕಾಣಿಸ್ತಾ ಇರುತ್ತೆ ನೋಡಿ, ಆ ಫೈಲ್ಸ್ಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಮೇಲೆ ಕಾಣ್ತಕ್ಕಂತಹ ಫೈಲ್ಸ್ ಅನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ HM ಲಾಗಿನ್ ನಿಂದ ಕೇಸ್ ವರ್ಕರ್ ಲಾಗಿನ್ಗೆ ಬಂದಿರತಕ್ಕಂತಹ ಒಂದು ಟೈಮ್ ಬಾಂಡ್ ನೌಕರರ ಮಾಹಿತಿ ಬಂದಿರುತ್ತೆ. ಇಲ್ಲಿ ನಾವು ಕೊನೆಯಲ್ಲಿ ಬಂದಾಗ ಒಂದು ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಅನ್ನ ಕ್ಲಿಕ್ ಮಾಡಿಕೊಂಡಾಗ ಆ ಒಂದು ಮಾಹಿತಿ ಓಪನ್ ಆಗುತ್ತೆ. ಇಲ್ಲಿ ಮಾಹಿತಿಯನ್ನು ನಾವು ಕೊನೆಯಲ್ಲಿ ಬಂದಾಗ ಅಕ್ಸೆಪ್ಟ್ ಅಂತಕ್ಕಂತಹ ಮಾಹಿತಿ ಸಿಗುತ್ತೆ. ನೋಡಿ, ಇಲ್ಲಿ ಅಕ್ಸೆಪ್ಟ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಅನ್ನ ಕ್ಲಿಕ್ ಮಾಡಿ ಓಕೆ ಮಾಡಿದ ನಂತರ ಇದು ಕೇಸ್ ವರ್ಕರ್ ರೋಲ್ಗೆ ಟೈಮ್ ಬಾಂಡ್ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿರುತ್ತೆ. ಇದಾದ ನಂತರ ನಾವೇನ್ ಮಾಡಬೇಕು, ಮತ್ತೆ ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಈಗ ಇದು ಅಕ್ಸೆಪ್ಟ್ ಆಗಿದೆ, ಬಂದಿದೆ. ಇಲ್ಲಿ ಈಗ ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಅಥವಾ ಫೈಲ್ಸ್ಗೆ ಹೋದ್ರೂ ಸಹ ನಮಗೆ ಸಿಗುತ್ತೆ. ನೋಡಿ, ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಅಲ್ಲಿ ಟೈಮ್ ಬಾಂಡ್ ಇಂಟಿಮೇಷನ್ ಅನ್ನ ಕ್ಲಿಕ್ ಮಾಡ್ಕೊಂಡೆ. ನೋಡಿ, ಇಲ್ಲಿ ನೌಕರರ ಮಾಹಿತಿ ಬಂದಿದೆ. ಕೊನೆಯಲ್ಲಿ ಪೆಂಡಿಂಗ್ ಸ್ಟೇಟಸ್ ಇರುತ್ತೆ, ಅಲ್ಲಿ ಆಕ್ಷನ್ ಟೇಕನ್ಗೆ ಬಂದಾಗ ವ್ಯೂ ಅಂತ ಬರ್ತಾ ಇರುತ್ತೆ. ಆ ವ್ಯೂ ಅನ್ನ ಕ್ಲಿಕ್ ಮಾಡಿದಾಗ ಕೇಸ್ ವರ್ಕರ್ ರೋಲ್ ನಲ್ಲಿ ಆ ಟೈಮ್ ಬಾಂಡ್ ಅಪ್ಲಿಕೇಶನ್ ಅನ್ನ ಎಡಿಟ್ ಮಾಡ್ತಕ್ಕಂತಹ ಒಂದು ಆಪ್ಷನ್ ನಮಗೆ ಸಿಗುತ್ತೆ. ಇಲ್ಲಿ ಎಡಿಟ್ ಮಾಡೋಕ್ಕಿಂತ ಮುಂಚೆನೆ ನಾವು ಒಂದು HM ಲಾಗಿನ್ ನಲ್ಲಿ ಆ ಎಂಪ್ಲಾಯ್ನ ಒಂದು ಪ್ರೊಫೈಲ್ ಓಪನ್ ಮಾಡಿ ಅಲ್ಲಿ ನಾವು ಕೆಲವು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ಆರ್ಡರ್ ಆಗಿರಬಹುದು, ಅಥವಾ ಈ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಒಂದು ಮಾಹಿತಿ, ಅವುಗಳ ಒಂದು ಸ್ಕ್ಯಾನರ್ಡ್ ಕಾಪಿಯನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಅವೆಲ್ಲವೂ ಇಲ್ಲಿ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ನಂತರ ಇಲ್ಲಿ ಕೇಳ್ತಕ್ಕಂತಹ ಒಂದು ಮಾಹಿತಿಗಳನ್ನ ಎಲ್ಲ ಫೈಲ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಲ್ಲಿ ಪ್ರೊಬೇಷನರಿ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ CRs ಆಗಿರ್ಬೋದು, ಅಥವಾ ಇಲಾಖಾ ಕ್ರಮಗಳ ಬಗ್ಗೆ ಅಲ್ಲಿ ಕೇಳ್ತಕ್ಕಂತಹ PDF-ಗಳನ್ನ ಸ್ಕ್ಯಾನ್ ಮಾಡಿ ನಾವು ಸಿದ್ಧ ಇಟ್ಟುಕೊಂಡು ಅವೆಲ್ಲವನ್ನು ಸಹ ತುಂಬ್ತಾ ಹೋಗ್ಬೇಕು. ನೋಡಿ, ಇಲ್ಲಿ ನಾನಿಲ್ಲಿ ಡಿಸಿಪ್ಲಿನರಿ ಆಕ್ಷನ್ಸ್ ಒಂದು ಫೈಲ್ಸ್ ಅನ್ನ ಅಪ್ಲೋಡ್ ಮಾಡಿದ್ದೇನೆ. ಅದಾದ ನಂತರ CR ಫೈಲ್ಸ್ ಅನ್ನ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಇಲ್ಲಿ CR ಫೈಲ್ಸ್ ಅನ್ನ ಅಪ್ಲೋಡ್ ಮಾಡಬೇಕಾದ್ರೆ ಫ್ರಮ್ ಡೇಟ್ ಟು ಡೇಟ್ ಬರ್ತಾ ಇರುತ್ತೆ. ಫ್ರಮ್ ಡೇಟ್ಗೆ ನಾವು April 1 ಒಂದು ವರ್ಷ, ನಂತರ ಟು ಡೇಟ್ಗೆ March 21 ಮತ್ತು March 31 ಮತ್ತೆ ವರ್ಷವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಪ್ರತಿಯೊಂದು CR ಅನ್ನ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡಿ, ಇವೆಲ್ಲ ಅಪ್ಲೋಡ್ ಅನ್ನು ನಾವು ಮೊದಲೇ ಎಲ್ಲ ಒಂದು ಫೈಲ್ಸ್ ಅನ್ನ ಸಿದ್ಧಪಡಿಸಿಕೊಂಡು ಅವುಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೋಬೇಕು. ಸ್ಕ್ಯಾನ್ ಮಾಡಿ ರೆಡಿ ಇಟ್ಟುಕೊಂಡು ನಂತರ ಈ ಕೇಸ್ ವರ್ಕರ್ ರೋಲ್ ನಲ್ಲಿ ಆ ಎಲ್ಲ ಒಂದು ಮಾಹಿತಿಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಮಾಹಿತಿಯನ್ನೆಲ್ಲ ಅಪ್ಲೋಡ್ ಮಾಡಿ ನಂತರ ಕೊನೆಗೆ ಬಂದಾಗ ನೋಡಿ, ಇಲ್ಲಿ ಆ ಒಂದು ಫೈಲ್ ಪುಟಪ್ ಆಗ್ತಾ ಇರ್ತಕ್ಕಂತಹ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಎಂಪ್ಲಾಯಿ ಅವರ ಬೇಸಿಕ್ ಪೇ ಮತ್ತೆ ಒಂದು ವೇತನ ಶ್ರೇಣಿ ಪೇ ಸ್ಕೇಲ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮೊದಲಿಗೆ ಅಲ್ಲಿ ಬೇಸಿಕ್ ಆದ ನಂತರ ಎಂಪ್ಲಾಯಿ ಅವರ ಒಂದು ಪೇ ಸ್ಕೇಲ್ ಎಷ್ಟಿದೆ ಅಂದ್ರೆ ಈಗ. ನಂತರ ನಾವು ಅವರ ಒಂದು ಪೇ ಸ್ಕೇಲ್ ಚೇಂಜ್ ಆಗಬೇಕಾಗಿರ್ತಕ್ಕಂತಹ ಪೇ ಸ್ಕೇಲ್ ಡೀಟೇಲ್ಸ್ ಮತ್ತೆ ಬೇಸಿಕ್ ಪೇ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ನೌಕರರ ಬೇಸಿಕ್ ಪೇ ಎಲ್ಲವನ್ನ ಎಂಟರ್ ಮಾಡ್ತಾ ಇದ್ದೇನೆ. ಮತ್ತೆ ಒಂದು ಇನ್ಕ್ರಿಮೆಂಟ್ ಡೇಟ್, ಅವನ ಡೇಟನ್ನು ಕೊಡಬೇಕು. ನಂತರ ಒಂದು ಇನ್ಕ್ರಿಮೆಂಟ್ ಎಷ್ಟಾಗುತ್ತೆ ಅಂತಕ್ಕಂತಹ ಮಾಹಿತಿಯನ್ನ ಇಲ್ಲಿ ನಿಧಾನವಾಗಿ ತುಂಬ್ಕೋಬೇಕಾಗತ್ತೆ. ಅದಾದ ನಂತರ ಎಂಪ್ಲಾಯಿ ಅವರು ಯಾವುದಾದ್ರೂ ಪ್ರಮೋಷನ್ ಅನ್ನ ರಿಜೆಕ್ಟ್ ಮಾಡಿದಾರ ಅಂತಕ್ಕಂಥ ಮಾಹಿತಿ ಕೇಳುತ್ತೆ. ಆ ರಿಜೆಕ್ಟ್ ಮಾಡಿರ್ತಕ್ಕಂತಹ ಮಾಹಿತಿ ನೋ ಅಂತ ಕೊಡಿ. ಕೊಟ್ಟಾದ ನಂತರ ಇಲ್ಲಿ ಸಹ ಮುಂದೆ ಇನ್ಕ್ರಿಮೆಂಟ್ ಆದ ನಂತರ ಅವರು ಬರ್ತಕ್ಕಂತಹ ಬೇಸಿಕ್ ಮತ್ತೆ ಬೇಸಿಕ್ ಪೇ ಸ್ಕೇಲ್ ಅನ್ನ ಇಲ್ಲಿ ನಾವು ಎಂಟರ್ ಮಾಡಬೇಕಾಗತ್ತೆ. ಅಂದರೆ ಮೊದಲು ಹಳೆಯ ಬೇಸಿಕ್ ಪೇ ಸ್ಕೇಲು ಮತ್ತೆ ಬೇಸಿಕ್ ಅನ್ನ ಎಂಟರ್ ಮಾಡಿರ್ತೇವೆ. ನಂತರ ನಾವು ಎರಡನೇ ಬಾರಿ ಈ ಇನ್ಕ್ರಿಮೆಂಟ್ ಆದ ನಂತರ ಆಗಬೇಕಾಗಿರ್ತಕ್ಕಂತಹ ಪೇ ಸ್ಕೇಲ್ ಮತ್ತೆ ಬೇಸಿಕ್ ಪೇ ಅನ್ನ ಎಂಟರ್ ಮಾಡಬೇಕು. ಇದು ಕೇಸ್ ವರ್ಕರ್ ರೋಲ್ ನಲ್ಲಿ ಎಂಟರ್ ಮಾಡಿದ ನಂತರ ಮೇಲೆ ಇರ್ತಕ್ಕಂಥವೆಲ್ಲ ಸರಿಯಾದ ಮಾಹಿತಿಯನ್ನು ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿ. ಈಗ ಈ ಒಂದು ವರ್ಕ್ ಸಬ್ಮಿಟ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ರೆ ಅವರ ಒಂದು ಎಲ್ಲ ಅಪ್ಲೋಡಿಂಗ್ ಮತ್ತೆ ಮಾಹಿತಿ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಇದು ಕೇಸ್ ವರ್ಕರ್ ರೋಲ್ ನಲ್ಲಿ ಈ ಕಂಪ್ಲೀಟ್ ಆಗಿರ್ತಕ್ಕಂತಹ ಈ ಅಪ್ಲಿಕೇಶನ್ ಅನ್ನ ನಾವು ಈಗ ಮತ್ತೆ HM ಲಾಗಿನ್ಗೆ ಕಳಿಸ್ಬೇಕು. ಅದಕ್ಕಾಗಿ ಮತ್ತೆ ಈ ಅಪ್ಲಿಕೇಶನ್ ಅನ್ನ ನಾವು ಫೈಲ್ಸ್ ಅಲ್ಲಿ ಅಥವಾ ಇನ್ಕ್ರಿಮೆಂಟ್ ಇಂಟಿಮೇಷನ್ ಏನಿರುತ್ತೆ ಕೇಸ್ ವರ್ಕರ್ ರೋಲ್ ನಲ್ಲಿ ಈ ಅಪ್ಲಿಕೇಶನ್ ನ ಮತ್ತೊಮ್ಮೆ ನಾವು ಓಪನ್ ಮಾಡ್ಕೋಬೇಕು. ಈಗ ಇನ್ನೂ ಇದು ಕೇಸ್ ವರ್ಕರ್ ರೋಲ್ ನಲ್ಲೇ ಇರುತ್ತೆ.
ನಂತರ ಈ ಅಪ್ಲಿಕೇಶನ್ ಕೊನೆಯಲ್ಲಿರ್ತಕ್ಕಂಥ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿಕೊಂಡು ಐ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಇದು ಎಡಿಟ್ಗೆ ಬರುತ್ತೆ. ನೋಡಿ, ಈಗಾಗಲೇ ನಾವು ಇದೆಲ್ಲ ವರ್ಕ್ ಡನ್ ಮುಗ್ದಿದೆ. ಈ ವರ್ಕ್ ಡನ್ ಆಗಿರ್ತಕ್ಕಂಥದ್ನೆಲ್ಲ ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೋಬಹುದು. ನೋಡಿ, ಇಲ್ಲಿ ಆಫೀಸ್ ಪೊಸಿಷನ್ ಇದೆ. ಈ ಆಫೀಸ್ ಪೊಸಿಷನ್ ಅನ್ನ ಈಗ ಏನ್ ಮಾಡ್ಬೇಕು, ಮತ್ತೆ ನಮ್ಮ ಶಾಲೆ ಹೆಸರನ್ನೇ ಸೆಲೆಕ್ಟ್ ಮಾಡಬೇಕು. ಅದು ಮಾತ್ರವೇ ಅಲ್ಲಿ ಬರ್ತಾ ಇರುತ್ತೆ. ಅಂದ್ರೆ ಈಗ ಇದೆಲ್ಲ ಕೇಸ್ ವರ್ಕರ್ ರೋಲ್ ಮುಗ್ದಿದೆ. ಕೇಸ್ ವರ್ಕರ್ ರೋಲ್ ನಿಂದ HM ರೋಲ್ಗೆ ಕಳಿಸ್ಬೇಕು ಅಂತ ಇಲ್ಲಿ ನಾವು ಎರಡು ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಮೊದಲನೇದು ಬಂದು ಫೈಲ್ ನಂಬರ್ ಮತ್ತೆ ರಿಮಾರ್ಕ್ಸ್ ಅನ್ನ ತುಂಬಬೇಕು. ಮತ್ತೆ ಅಲ್ಲಿ ಕೆಳಗಡೆ ಫೈಲ್ ಅಪ್ಲೋಡ್ ಕೇಳ್ತಾ ಇರುತ್ತೆ. ಫೈಲ್ ಅಪ್ಲೋಡ್ ಏನ್ ಮಾಡಬೇಕು ಅಂದ್ರೆ, ನಾವು ನೌಕರರ ಒಂದು ಮನವಿ ಪತ್ರ ಮತ್ತೆ ಚೆಕ್ ಲಿಸ್ಟ್ ಇವೆರಡನ್ನೂ ಸಹ ಏನ್ ಮಾಡಿ ಸ್ಕ್ಯಾನ್ ಮಾಡಿ ಒಂದು PDF ರೂಪದಲ್ಲಿ ಇಟ್ಕೊಂಡಿರ್ಬೇಕು. ಅದನ್ನ ಇಲ್ಲಿ ನಾವು ಫೈಲ್ ಅಪ್ಲೋಡ್ ಅಲ್ಲಿ ನೀಡಬೇಕಾಗುತ್ತೆ. ಮೊದಲಿಗೆ ನಾವು ರಿಮಾರ್ಕ್ಸ್ ಮತ್ತೆ ಆ ಫೈಲ್ ನಂಬರ್ ಅನ್ನ ನೀಡಬೇಕಾಗುತ್ತೆ. ಇಲ್ಲಿ ಫೈಲ್ ನಂಬರ್ ಯಾವುದು ಅಂದಾಗ, ಅಂದ್ರೆ ನೌಕರರಿಗೆ ಒಂದು ಟೈಮ್ ಬಾಂಡ್ ಅನ್ನ ನಾವು ನೀಡಲಿಕ್ಕೆ ನಮ್ಮ ಕಚೇರಿಯಲ್ಲಿ ಮಾಡ್ತಕ್ಕಂತಹ ಒಂದು ಫೈಲ್ ಆಗಿರುತ್ತೆ. ಸೊ ಅಲ್ಲಿ ಫೈಲ್ ನಂಬರ್ 1, ಇಬ್ಬರು ನೌಕರರಿಗೆ ಮಾಡ್ತಾ ಇದ್ದಾಗ ಎರಡನೇವರಿಗೆ ಎರಡನೇ ನಂಬರ್. ಮತ್ತೆ ರಿಮಾರ್ಕ್ಸ್ ಅಲ್ಲಿ ಸೇಮ್ 15 years ಟೈಮ್ ಬಾಂಡ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಏನ್ ಮಾಡಿ ಇಲ್ಲಿ ಚೂಸ್ ಫೈಲ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಚೂಸ್ ಫೈಲ್ ನಲ್ಲಿ ಈಗಾಗಲೇ ಹೇಳಿದ ಹಾಗೆ ನೌಕರರ ಒಂದು ಮನವಿ ಪತ್ರ ಮತ್ತೆ ಒಂದು ಏನವರ ಒಂದು ಚೆಕ್ ಲಿಸ್ಟ್ ಇದೆ ಅವೆರಡನ್ನು ಒಟ್ಟಿಗೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಅದನ್ನ ನಾವಿಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಬೇಕು. ಈಗ ಇದು ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಆಫೀಸ್ ಪೊಸಿಷನ್ ಸ್ಕೂಲ್ ನೇಮ್ ಆಗಿರೋದ್ರಿಂದ ಮತ್ತೆ ಇದೇನಾಗಿರುತ್ತೆ, ನಮ್ಮ ಸ್ಕೂಲ್ ಲಾಗಿನ್ಗೆ ಬರುತ್ತೆ. ನೋಡಿ, ಇಲ್ಲಿ ನಾವು EDS ಲಾಗಿನ್ ಆಗ್ಬೇಕಾದ್ರೆ ಎಂಪ್ಲಾಯ್ ಲಾಗಿನ್, ಆಫೀಸ್ ಲಾಗಿನ್ ಮತ್ತೆ ಸ್ಕೂಲ್ ಲಾಗಿನ್ ಬರುತ್ತೆ. ಫಸ್ಟ್ HM ಲಾಗಿನ್ ಅಂದಾಗ ಸ್ಕೂಲ್ ಲಾಗಿನ್ ನಿಂದ ಅಪ್ಲಿಕೇಶನ್ ಅನ್ನ ಕೇಸ್ ವರ್ಕರ್ ಲಾಗಿನ್ ಕೊಡಬೇಕು. ಕೇಸ್ ವರ್ಕರ್ ಲಾಗಿನ್ ಅಂದಾಗ ಆಫೀಸ್ ಲಾಗಿನ್ ನಲ್ಲಿ ಕೇಸ್ ವರ್ಕರ್ಗಾಗಿ CW ಅಂತ ಹೇಳಿ ಅವರಿಗೆ ಏನು ನಾವು ಸ್ಕೂಲ್ ಡೈಸ್ ಕೋಡ್ ಅಥವಾ KJD ನಂಬರ್ ಕೊಟ್ಟು ಮಾಡಿರ್ತೀವಿ ಆ ಒಂದು ಆಫೀಸ್ ಲಾಗಿನ್ ನಲ್ಲಿ ಲಾಗಿನ್ ಆಗಬೇಕು. ಪಾಸ್ವರ್ಡ್ ಸಹ CW ಕ್ಯಾಪಿಟಲ್ ಮತ್ತೆ ಅವ್ರು ಏನು ಡೈಸ್ ಕೋಡ್ ಅಥವಾ KJD ನಂಬರ್ ಯೂಸರ್ ನೇಮ್ ಕೊಟ್ಟಿರ್ತಾರೆ ಅದೇ ಪಾಸ್ವರ್ಡ್ ಅನ್ನ ಅಲ್ಲಿ ಬಳಸಬೇಕಾಗುತ್ತೆ. ನೋಡಿ, ಈಗ ಈ ಫೈಲ್ ಏನಾಗಿದೆ, ಕೇಸ್ ವರ್ಕರ್ ರೋಲ್ ನಿಂದ ಇದು ಒಂದು ಸ್ಕೂಲ್ ಲಾಗಿನ್ಗೆ ಬಂದಿದೆ. ಇದು ಮತ್ತೆ ನಾವು ಸ್ಕೂಲ್ ಲಾಗಿನ್ ನಲ್ಲಿ EDS ಅಲ್ಲಿ ಲಾಗಿನ್ ಆಗಿ ನಂತರ ಈ ಒಂದು ಕೆಳಗಡೆ ಬಂದು ಟೈಮ್ ಬಾಂಡ್ ಇನ್ಕ್ರಿಮೆಂಟ್ಗೆ ಹೋಗಿ ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಇಂಟಿಮೇಷನ್ ಅಥವಾ ಫೈಲ್ಸ್ ನಲ್ಲಿ ಹೋದಾಗಲೂ ಸಹ ಈ ಮಾಹಿತಿ ಸಿಗುತ್ತೆ. ಆ ಒಂದು ನೌಕರರ ಮಾಹಿತಿ ಕೆಳಗಡೆ ಅಪ್ಲಿಕೇಶನ್ ನಲ್ಲಿ ಚೆಕ್ ಬಾಕ್ಸ್ ಮಾಡ್ಕೊಂಡು ಐ ಅನ್ನ ಕ್ಲಿಕ್ ಮಾಡಿದಾಗ ಅವರ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಅಪ್ಲಿಕೇಶನ್ ಕೇಸ್ ವರ್ಕರ್ ರೋಲ್ ನಿಂದ ಈಗ HM ಲಾಗಿನ್ಗೆ ಬಂದಿದೆ. ನಾವೆಲ್ಲ ಅಪ್ಲೋಡ್ ಮಾಡಿರ್ತಕ್ಕಂಥ ಫೈಲ್ಸ್ ಇಲ್ಲಿ ಡೌನ್ಲೋಡ್ ಅಂತ ಕೇಳ್ತಾ ಇರುತ್ತೆ. ಅಂದ್ರೆ ಎಲ್ಲವೂ ಅಪ್ಲೋಡ್ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಕ್ಲೀನ್ ಆಗಿ ಬಂದಿರುತ್ತೆ. ಇದಾದ ನಂತರ ಈಗ HM ಲಾಗಿನ್ ನಿಂದ ನಾವು ಇದನ್ನ BO ಲಾಗಿನ್ಗೆ ಕಳಿಸ್ಬೇಕು. ಇಲ್ಲಿ ರಿಮಾರ್ಕ್ಸ್ ಅಲ್ಲಿ 15 years ಟೈಮ್ ಬಾಂಡ್ ಅಂತ ಟೈಪ್ ಮಾಡ್ಕೋಬೇಕು. ನೋಡಿ, ನಂತರ ಅಲ್ಲಿ ಒಂದು ಸಣ್ಣದಾಗಿ ಡಾಟ್ ಕಾಣ್ತಾ ಇದೆ, ಅದು ಸ್ಕೂಲ್ ಸೆಲೆಕ್ಟ್ ಆಗಿದೆ. ನಾವು ಅದನ್ನ ಬ್ಲಾಕ್ಗೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅಲ್ಲಿ ಸ್ಕೂಲ್ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಸ್ಕೂಲಲ್ಲೇ ಇರುತ್ತೆ. ನಾವು ಅದನ್ನ ಮೊದಲು ಬ್ಲಾಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು BO ಆಫೀಸ್ ಡೀಟೇಲ್ಸ್ಗೆ ಮೂವ್ ಆಗುತ್ತೆ. ಸ್ಕೂಲ್ ಅಂತ ಇದ್ರೆ ಮತ್ತೆ ಅದು ಇಲ್ಲಿ ಆಫೀಸ್ ಪೊಸಿಷನ್ HM ಅಥವಾ ಕೇಸ್ ವರ್ಕರ್ ರೋಲ್ ಅಲ್ಲೇ ಇದ್ದೋಗ್ಬಿಡುತ್ತೆ, ಚೇಂಜ್ ಆಗೋದಿಲ್ಲ. ಅದಕ್ಕಾಗಿ ನಾವೇನ್ ಮಾಡಬೇಕು, ಅಲ್ಲಿ ಬ್ಲಾಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲಾಕ್ ಅನ್ನ ಕ್ಲಿಕ್ ಮಾಡಿದಾಗ ಮತ್ತೆ ನೋಡಿ ಇಲ್ಲೆಲ್ಲ ಡ್ರಾಪ್ ಡೌನ್ ಬಾಕ್ಸ್ ಕೇಳುತ್ತೆ, BO ಆಫೀಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. BO ಆಫೀಸ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡಿವಿಷನ್ ಕೇಳುತ್ತೆ, ಮತ್ತೆ ಡಿಸ್ಟ್ರಿಕ್ಟ್ ಕೇಳುತ್ತೆ, ತಾಲೂಕ್ ಕೇಳುತ್ತೆ. ಆ ತಾಲೂಕು ಡಿಸ್ಟ್ರಿಕ್ಟ್ ಎಲ್ಲವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಡಿಸ್ಟ್ರಿಕ್ಟ್ ನೋಡಿ ಡಿಸ್ಟ್ರಿಕ್ಟ್ ಚೇಂಜ್ ಮಾಡ್ಕೊಳ್ತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಮತ್ತೆ ಈಗ ನೋಡಿದಾಗ ತಾಲೂಕ್ ಬರುತ್ತೆ. ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ BO ಆಫೀಸ್, ಇಲ್ಲಿ ಆಫೀಸ್ ಪೊಸಿಷನ್ BO ಆಫೀಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಮತ್ತೆ ಅಲ್ಲಿ ಕೇಸ್ ವರ್ಕರ್ ಯಾರಿದ್ದಾರೆ ಅಂತಕ್ಕಂಥದ್ದು ನಮಗೆ ಮುಂದೆ ಕೇಸ್ ವರ್ಕರ್ ಅನ್ನು ಸಹ ಇಲ್ಲಿ ಸೆಲೆಕ್ಟ್ ಮಾಡಿ ಕೊಡಬೇಕಾಗುತ್ತೆ. ಇದು HM ರೋಲ್ ನಲ್ಲಿ ಮಾಡ್ತಾ ಇದೀವಿ. ಮೊದಲಿಗೆ ನಾವು ಸ್ಕೂಲ್ ಲಾಗಿನ್ EDS, ನಂತರ HM ಇಂದ ಕೇಸ್ ವರ್ಕರ್ಗೆ ಹೋದಾಗ ಆಫೀಸ್ ಲಾಗಿನ್ ನಲ್ಲಿ ಹೋಗಿ ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಫೈಲ್ ಅನ್ನ ನಾವು ಕಂಪ್ಲೀಟ್ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ಮತ್ತೆ ಕೇಸ್ ವರ್ಕರ್ ಲಾಗಿನ್ ಇಂದ HM ಲಾಗಿನ್ಗೆ ಕೊಟ್ಟಾಗ ಮತ್ತೆ EDS ಲಾಗಿನ್ ನಾವು ಸ್ಕೂಲ್ ಲಾಗಿನ್ ನಲ್ಲಿ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ HM ರೋಲ್ ಇಂದ BOಗೆ ಕಳಿಸಬೇಕಾದ್ರೆ ಮತ್ತೆ ಫೈಲ್ ಕೇಳ್ತಾ ಇದೆ. ಅಲ್ಲಿ ನಾವು ನೌಕರರ ಮನವಿ ಮತ್ತೆ ಚೆಕ್ ಲಿಸ್ಟ್ ಅನ್ನ ಏನ್ ಸ್ಕ್ಯಾನ್ ಮಾಡ್ಕೊಂಡಿರ್ತೀವಿ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟಾಗ ಈ ಒಂದು ಟೈಮ್ ಬಾಂಡ್ BO ಆಫೀಸ್ಗೆ ಫಾರ್ವರ್ಡ್ ಆಗಿರುತ್ತೆ. ಇದು ಅದು 10 years ಟೈಮ್ ಬಾಂಡ್ ಅಥವಾ 15 years ಟೈಮ್ ಬಾಂಡ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದಾಗಿರುತ್ತೆ. I hope this information is useful to you. Thank you for watching.